ಅಮರೇಶ್ವರದ ದೈವವನದಲ್ಲಿ ಅನೈತಿಕ ಚಟುವಟಿಕೆಗೆ ಕಡಿವಾಣ ಹಾಕಲು ಕರವೇ ಒತ್ತಾಯ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಸುಕ್ಷೇತ್ರ ಅಮರೇಶ್ವರದ ದೈವವನದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದು, ಕೂಡಲೇ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಕ್ಷಣೆ ಸ್ವಾಭಿಮಾನಿ ಸೇನೆ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದೆ. ಈ ಭಾಗದ ಆರಾಧ್ಯ ದೈವ ಅಮರೇಶ್ವರ ಸುಕ್ಷೇತ್ರವು ಪುಣ್ಯಕ್ಷೇತ್ರವಾಗಿದ್ದು, ಇಲ್ಲಿಗೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ಅದರ ಪಕ್ಕದಲ್ಲಿಯೇ ಅರಣ್ಯ ಇಲಾಖೆಯಿಂದ ನಿರ್ಮಿತವಾದ ದೈವವನವಿದ್ದು, ಅದರಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ. ಅದು ಭಕ್ತ ಜನರಿಗೆ ಮುಜುಗರವಾಗುತ್ತಿದೆ. ಅಲ್ಲದೆ ಸದೈವನದಲ್ಲಿ ಕುರಿ, ಮೇಕೆ, ದನಗಳು ಬಂದು ಮೇಯುತ್ತವೆ. ಇದಕ್ಕೆ ಕಾವಲುಗಾರರು ಸರಿಯಾದ ಕಾಳಜಿ ವಹಿಸುತ್ತಿಲ್ಲ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕೂಡಲೇ ಅಧಿಕಾರಿಗಳು ಕ್ರಮ ವಹಿಸಿ ಅಲ್ಲಿ ನಡೀತಾ ಇರುವ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸಂಘಟನೆಯಿಂದ ಉಗ್ರ ಹೋರಾಟ ರೂಪಿಸಲಾಗುತ್ತೆ ಅಂತ ಸಹಾಯಕ ಆಯುಕ್ತರಿಗೆ ಬರೆದ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನ ಸೇನೆಯ ತಾಲೂಕು ಅಧ್ಯಕ್ಷ ಜಿಲಾನಿ ಪಾಷಾ, ಗ್ರಾಮ ಘಟಕದ ಅಧ್ಯಕ್ಷರಾದ ನನ್ನೇಸಾಬ್, ಬಸನಗೌಡ, ಉಪಾಧ್ಯಕ್ಷ ತಿಮ್ಮನಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚಟುವಟಿಕೆ ನಡೀತಿದ್ದು, ಅದನ್ನು ನಾವು ಮೇಲಧಿಕಾರಿಗಳು ತಿಳಿಸಿದ್ರು ಕೂಡ ಮೇಲಧಿಕಾರಿಗಳು ಅದಕ್ಕೆ ಕ್ಯಾರೆ ಅಂತಿದ್ದಾರೆ. ಅದೇ ಮತ್ತು ಮೇಕೆಗಳನ್ನು ಮೇಯಿಸ್ತಾ ಇದ್ದಾರೆ. ಮತ್ತು ಟಿಕೆಟ್ನು ಕೊಡ್ತಾ ಇಲ್ಲ. ಅಮೌಂಟು 1200-300 ಅಮೌಂಟ್ ರೂಪಾಯಿ ಇಸ್ಕೊಂತಾರೆ, ಆದರೂ ಟಿಕೆಟ್ ಕೊಡೋಲ್ಲ. ಹಾಗೆ ಪ್ರವೇಶ ಒಳಗಡೆ ಎಂಟ್ರಿ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಸಸ್ಪೆಂಡ್ ಮಾಡಂತಂದ್ರೆ ಮೇಡಮ್ ಅವರು ಅಲ್ಲಿ ಅಂಥವೆಲ್ಲ ನಾವು ನೋಡೋಕ್ಕಾಗುತ್ತೆ ಅಂದರೆ ಹಂಗೆ ಹಿಂಗೆ ಅಂತ ಬರೀ ಉಡಪತ್ರವನ್ನು ಕೊಡ್ತಾಳೆ ಮೇಡಮ್. ಇದರ ಪರವಾಗಿ ನಾವು ಸಂಘಟನೆದವ್ರಿಗೆ ತಿಳಿಸಿದ್ರು ಕೂಡ ಸಂಘಟನೆ ಕಡೆಯಿಂದ ನಾವು ಹೋಗಿ ಮನವಿ ಕೊಟ್ಟರು ಕೂಡ ಆ ಮನವಿ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. Subscribe now and press the bell icon. Never miss an update.